ಟ್ಯಾಂಕ್ ನಾವು ಯಾಕೆ ನೋಡಬಾರ್ದು? ದಿನ ರಾತ್ರಿ ಬೆಳಗ್ಗೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಯಾವಾಗಲೂ ಬರೀ ಶಾರ್ಕ್ ಟ್ಯಾಂಕ್ ಶಾರ್ಟ್ ನನಗೊಂದಿದ್ರಲ್ಲಿ ಏನು ಅರ್ಥ ಆಗಲ್ಲ ಏನ್ ಹೇಳ್ತಾ ಇರ್ತಾರೆ ನಂಗೆ ಅರ್ಥ ಮಾಡಿಸ್ಬೇಕು ತಾನೆ ನಿಮಗೆಲ್ಲ ಅರ್ಥ ಮಾಡಿಸ್ತೀನಿ, ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತೀನಿ. ಈ ಇಬಿಟ್ ಅಂತ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ ಶಾರ್ಕ್ ಟ್ಯಾಂಕ್ ಅಲ್ಲಿ. ಕಾಗ್ಸ್ ಅಂದ್ರೆ ಏನು? ಕಾಗ್ಸ್ ಅಂದ್ರೆ ಏನು? ವಾಟ್ ಇಸ್ ಬರ್ನ್ ರೇಟ್? ವಾಟ್ ಇಸ್ ಡ್ಯೂ ಡೆಲಿಜೆನ್ಸ್? ಇಟ್ಸ್ ಸಿಂಪಲ್. ಇದು ನನ್ನ ಹತ್ರ ಅರ್ನಿಂಗ್ಸ್ ಇದೆ. ಈ ಅರ್ನಿಂಗ್ಸು ಬಿಫೋರ್ ಮೀ ಗಿವಿಂಗ್ ಇಂಟ್ರೆಸ್ಟ್ ಟು ಬ್ಯಾಂಕ್ಸ್, ಬಿಫೋರ್ ಮೀ ಗಿವಿಂಗ್ ಇಂಟ್ರೆಸ್ಟ್ ಟು ಟ್ಯಾಕ್ಸ್ ಪ್ಲಸ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಂದರೆ ಯಾವುದೇ ಒಂದು ಹೊಸ ಮಷಿನ್ 1 ಲಕ್ಷ ರೂಪಾಯಿಗೆ ತಂದಿರ್ತೀವಿ, ಅದು 1 ವರ್ಷ ಆದಮೇಲೆ ಅದು 75,000 ಆಗಿರುತ್ತೆ. ಆ ಡಿಪ್ರಿಸಿಯೇಷನ್ ವ್ಯಾಲ್ಯೂನು ಕಳಿಬೇಕಾಗತ್ತೆ. ಪ್ಲಸ್ ಅಮಾರ್ಟೈಸೇಷನ್. ಅಮಾರ್ಟೈಸೇಷನ್ ಅಂತಂದರೆ ಇದು ಯಾವುದೋ ಹೊಸ ಪದ ಅನ್ಕೋಬೇಡಿ. ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಡಿಪ್ರಿಸಿಯೇಷನ್ ಬಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಲಾರ್ಜ್ಲಿ ಫಾರ್ ಫಿಸಿಕಲ್ ಟ್ಯಾಂಜಬಲ್ ಅಸೆಟ್ಸ್. ಇದು ಅಮಾರ್ಟೈಸೇಷನ್ ಅಂದರೆ ಇಂಟ್ಯಾಂಜಬಲ್ ಅಸೆಟ್ಸ್ಗೆ ಬುಕ್ ವ್ಯಾಲ್ಯೂನ ಕಮ್ಮಿ ಮಾಡ್ತಾರೆ. ಕಾಗ್ಸ್ ಅಂದ್ರೆ ಏನು? ಕಾಗ್ಸ್ ಅಂದ್ರೆ ಏನಂದ್ರೆ ಕಾಸ್ಟ್ ಅಂದ್ರೆ ಗೊತ್ತಾ? ಖರ್ಚು ಆಫ್ ಗೂಡ್ಸ್ ಸೋಲ್ಡ್. ಗೂಡ್ಸ್ ಸೋಲ್ಡ್ ಅಂದ್ರೆ ಇಲ್ಲಿ ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಇನ್ವೆಸ್ಟ್ ಆಗಿರಲ್ಲ. ಈ ಕಾಸ್ಟ್ ಆಫ್ ಗೂಡ್ಸ್ ಅಂದ್ರೆ ಏನಂದ್ರೆ ನಾವು ಇದಕ್ಕೆ ರಾ ಮಟೀರಿಯಲ್ ತರಬೇಕು ಅಲ್ವಾ. ಒಂದು ನಟ್ಟು ಬೋಲ್ಟನ್ನ ಮಾಡ್ಬೇಕಂತಂದ್ರೆ ಸ್ಟೀಲ್ ತರಬೇಕು, ಕಾಪರ್ ತರಬೇಕು, ಮತ್ತೆ ಅದಕ್ಕೆ ಲೇಬರ್ ಹಾಕಬೇಕು. ಕರೆಕ್ಟಾ? ಈ ಲೇಬರ್, ಮಟೀರಿಯಲ್ಸ್ ಆ್ಯಂಡ್ ಎನಿ ಮಷಿನರಿ, ಕನ್ಸ್ಯೂಮಬಲ್ಸ್ ಇದೆಲ್ಲ ಸೇರಿ ಒಂದು ಕಾಸ್ಟ್ ಆಗುತ್ತೆ. ಒಂದು ನಟ್ಟನ್ನ ಒಂದು ಪ್ರೊಡ್ಯೂಸ್ ಮಾಡಬೇಕು, ಒಂದು ಬೋಲ್ಟ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಒಂದು 10 ರೂಪಾಯಿ ಖರ್ಚು ಬರುತ್ತೆ. ಈ ಖರ್ಚಿಗೆ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಾಗ್ಸ್ ಅಂತ ಕರಿತೀವಿ. ವಾಟ್ ಇಸ್ ಬರ್ನ್ ರೇಟ್? 100 ರೂಪಾಯಿ ಹಾಕ್ಬಿಟ್ಟು 7 ರೂಪಾಯಿ ತಗೊಂತೀನಿ ಅಂದ್ರೆ 30 ರೂಪಾಯಿ ಐ ಆಮ್ ಬರ್ನಿಂಗ್ ದ್ಯಾಟ್. So people hesitate to accept whenever the burning business. Burning money is not bad if you are growing rapidly. If you are ಒಂದೊಂದು 2 ಕ್ವಾರ್ಟರ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಜಾಸ್ತಿ ದುಡ್ಡನ್ನ ನಾವು ಮಾರ್ಕೆಟಲ್ಲಿ ಇಂಜೆಕ್ಟ್ ಮಾಡಿದಾಗ ಹೌದು ನಾವು ನೆಕ್ಸ್ಟ್ 2 ಕ್ವಾರ್ಟರ್ಸ್ ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕಂದಾಗ ಈ ಮಾರ್ಕೆಟಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡು ಹಾಕಬೇಕಾಗತ್ತೆ ಕಸ್ಟಮರ್ ಅಕ್ವಿಸಿಷನ್ಸ್ಗೆ, ಸರ್ವಿಸ್ ಮಾಡೋಕ್ಕೆ, ಅದೆಲ್ಲ. ಬಟ್ ಇಟ್ ಈಸ್ ನಾಟ್ ಅ ಗುಡ್ ಸೈನ್. ಡ್ಯೂ ಡೆಲಿಜೆನ್ಸ್. ABC ಲಿಮಿಟೆಡ್ ಅವರು ಬಂದ ತಕ್ಷಣ ನೀವು ಕೇಳಿದ ತಕ್ಷಣ ದುಡ್ಡು ಕೊಡಲ್ಲ, ರೈಟ್? ಅವ್ರು ಏನು ಮಾಡ್ತಾರೆ, ನಿಮ್ಮ ಪುಸ್ತಕ ನೋಡ್ತಾರೆ, ಅಂದರೆ ಬುಕ್ಸ್ ಆಫ್ ಅಕೌಂಟ್ಸ್ ನೋಡ್ತಾರೆ. ಎಷ್ಟು ಬಂತು, ಎಷ್ಟು ಹೋಯ್ತು, ಏನೇನು ಮಾಡಿದ್ದೀರಾ, ಎಷ್ಟು ಖರ್ಚು ಮಾಡಿದ್ದೀರಾ, ಕ್ಯಾಶ್ ಇನ್ ಬ್ಯಾಂಕ್ ಅಕೌಂಟ್ ಎಷ್ಟಿದೆ ನಿಮ್ಮ ಹತ್ರ, ಫೌಂಡರ್ಸ್ ಏನು, ನಿಮಗೆ ರಾಜುದವ್ರದ್ದು ಕ್ಯಾರೆಕ್ಟರ್ ಹೆಂಗೆ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಯಾವ ಕಾಲೇಜಲ್ಲಿ ಓದಿದ್ದಾರೆ, ಅವ್ರದ್ದು ಬುದ್ಧಿವಂತಿಕೆ ಹೇಗಿದೆ, ಅವ್ರು ಮಾಡೋಕ್ಕೆ ಸಫಲರ ಅಲ್ವಾ, ಅಥವಾ ಬುಕ್ಸ್ ಆಫ್ ಅಕೌಂಟ್ಸ್ ಅವ್ರು ಏನು ಹೇಳ್ತಿದ್ದಾರೆ ಅದು ಸರಿನಾ ತಪ್ಪಾ, ಈ ಬಿಸ್ನೆಸ್ಸಲ್ಲಿ ಸ್ಟೆಬಿಲಿಟಿ ಇದೆಯಾ, ನೆಕ್ಸ್ಟ್ ಇನ್ನು 10 ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ ಏನು ಆಗ್ಬೋದು ಈ ಬಿಸ್ನೆಸ್ ಅನ್ನೋ ಒಂದು ಎಲ್ಲದಕ್ಕೂ ಪೂರಕವಾಗಿ ನೋಡ್ತಾರೆ.